ಅದು ಕೈಗಾರಿಕಾ ಪ್ರದೇಶಕ್ಕೆ ಸಂಪರ್ಕಿಸುವ ಮುಖ್ಯ ರಸ್ತೆ. ಸದಾ ಜನರಿಂದ ಗಿಜುಗುಡುವ ರಸ್ತೆ ಕೂಡ ಹೌದು. ಆದರೆ ಡಬಲ್ ರೋಡ್ ನಿರ್ಮಿಸ್ತೀವಿ ಅಂತ ರಸ್ತೆಗೆ ಜಲ್ಲಿ ಹಾಕಿ ಹೋದವರು ಈ ಕಡೆ ಸುಳಿತಾನೇ ಇಲ್ಲ. ಪ್ರತಿದಿನ ಪರದಾಡ್ತಿರೋದು ಮಾತ್ರ ವಾಹನ ಸವಾರರು. ಡಬಲ್ ರೋಡ್ ಕಾಮಗಾರಿ ಸ್ಥಗಿತ, ವಾಹನ ಸವಾರರ ಪರದಾಟ. ಇದು ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದ ಮುಖ್ಯ ರಸ್ತೆ. ನರಸಾಪುರ ಕೈಗಾರಿಕಾ ಪ್ರದೇಶ ಹಾಗೂ ವೇಮಗಲ್ ಕೈಗಾರಿಕಾ ಪ್ರದೇಶ ಅಕ್ಕಪಕ್ಕದಲ್ಲೇ ಇರುವ ಕಾರಣ ಸುಗಮ ರಸ್ತೆ ಸಂಚಾರಕ್ಕೂ ಅನುಕೂಲ ಅಂತ ಡಬಲ್ ರೋಡ್ ನಿರ್ಮಾಣ ಕೈಗೊಳ್ಳಲಾಗಿತ್ತು. ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಬಲ್ ರೋಡ್ ನಿರ್ಮಾಣಕ್ಕೆ ಕಳೆದ ಜೂನ್ನಲ್ಲಿ ಕಾಮಗಾರಿಯನ್ನ ಆರಂಭಿಸಲಾಗಿತ್ತು. ಸಿಎಂ, ಮಂತ್ರಿಗಳು ಅಥವಾ ಮುಖ್ಯವಾದ ವ್ಯಕ್ತಿಗಳು ಬರ್ತಾರೆ ಅಂದ್ರೆ ರಾಕೆಟ್ ವೇಗದಲ್ಲಿ ಕೆಲಸ ಮಾಡುವ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸಾವಿರಾರು ಜನ ಓಡಾಡುವ ಈ ರಸ್ತೆ ಕಾಮಗಾರಿಯನ್ನ ಮೂಲೆ ಗುಂಪಾಗಿಸಿದ್ದಾರೆ. ಕೋಲಾರ ಬೆಂಗಳೂರು ಮಾರ್ಗದ ನರಸಾಪುರ ಫ್ಲೈಓವರ್ ಸರ್ವಿಸ್ ರಸ್ತೆಯಿಂದ ನರಸಾಪುರ ಗ್ರಾಮ ಪಂಚಾಯಿತಿವರೆಗೂ 1 ಕಿಲೋಮೀಟರ್ ಉದ್ದದ ಡಬಲ್ ರಸ್ತೆ ನಿರ್ಮಾಣಕ್ಕೆ ಕೈಗೊಳ್ಳಲಾಗಿತ್ತು. ರಸ್ತೆ ನಿರ್ಮಾಣಕ್ಕೆಂದು ಜಲ್ಲಿಕಲ್ಲನ್ನು ಕೂಡ ಸ್ಥಳದಲ್ಲಿ ಹಾಕಲಾಗಿದೆ. ಜಲ್ಲಿಕಲ್ಲು ಸುರಿದ ಜಾಗ ನಮಗೆ ಸೇರಿದ್ದು ಅಂತ ಗ್ರಾಮದ ಮಾಜಿ ಜೆಡಿಎಸ್ ನಾಯಕಿ ರಾಜೇಶ್ವರಿ ಕೋರ್ಟ್ ಮೊರೆ ಹೋಗಿದ್ರು. ಇದೀಗ ನ್ಯಾಯಾಲಯ ರಾಜೇಶ್ವರಿ ಅವರ ಅರ್ಜಿಯನ್ನ ಪುರಸ್ಕರಿಸಿ ರಸ್ತೆ ಕಾಮಗಾರಿಗೆ ತಡೆ ನೀಡಿದೆ. ಆದರೆ ಉತ್ತರ ಭಾಗದಲ್ಲಿ ರಸ್ತೆ ನಿರ್ಮಾಣಕ್ಕೆ 85 ಅಡಿ ಸರ್ಕಾರಿ ಜಾಗವಿದ್ರೂ ಕೂಡ ಅದನ್ನ ರಸ್ತೆ ನಿರ್ಮಾಣಕ್ಕೆ ಯಾಕೆ ಬಳಸಿಕೊಂಡಿಲ್ಲ ಅಂತ ರಾಜೇಶ್ವರಿ ಪ್ರಶ್ನಿಸಿದ್ದಾರೆ. ಒಟ್ಟು 85 ಅಡಿ ಜಾಗ ಇದೆ ಸ್ಥಳದಲ್ಲಿ, ಬೇಕಾಗಿರೋದು 73 ಅಡಿ. ಡ್ರೈನು, ಫುಟ್ಪಾತು, ರೋಡ್ಗೆ 53 ಅಡಿ 55 ಅಡಿ ತಗೊಳ್ತಾರೆ. ಕಂಪ್ಲೀಟ್ ಆಗಿ ಮಾಡೋ ಅಂಥ ಅವಕಾಶ ಅವ್ರಿಗಿದೆ. ಇದ್ರೂ ಸಹ ದುರುದ್ದೇಶಪೂರ್ವಕವಾಗಿ ನಮಗೆ ತೊಂದರೆ ಕೊಡಬೇಕನ್ನೋ ಇಂಟೆನ್ಷನಿಂದ ಆ ರೀತಿ ನಮ್ಮ ಪ್ರಾಪರ್ಟಿನಲ್ಲಿ ರೋಡು ಏನು ಜಲ್ಲಿ ಹಾಕ್ಕೊಂಡು ಹೋದ್ರು ನಾವು ಸ್ಟೇ ತಂದಿದ್ದೀವಿ. ನಮ್ಮ ಪ್ರಾಪರ್ಟಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನಮ್ಮ ಇಂಟೆನ್ಷನ್ನೇ ಹೊರತು ಜನರಿಗೆ ತೊಂದರೆ ಕೊಡಬೇಕನ್ನೋ ಉದ್ದೇಶ ನಮಗಿಲ್ಲ. ನಾವು ಸ್ಟೇನೂ ತಂದಿಲ್ಲ. ರಸ್ತೆ ನಿರ್ಮಾಣಕ್ಕೆ 85 ಅಡಿ ಸರ್ಕಾರಿ ಜಾಗ ಲಭ್ಯವಿದ್ರೂ ಭೂ ಸ್ವಾಧೀನ ಮಾಡಲಾಗಿದೆ. ಕಾಂಗ್ರೆಸ್ ನಾಯಕರು ಜೆಡಿಎಸ್ ಮುಖಂಡರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ಆರೋಪವೂ ಕೂಡ ಕೇಳಿ ಬಂದಿದೆ. ಆದ್ರೆ ರಸ್ತೆ ನಿರ್ಮಾಣ ಮಾಡ್ತೀವಿ ಅಂತ ಜಲ್ಲಿ ಹಾಕಿರೋ ಗುತ್ತಿಗೆದಾರರು ಹಾಗೂ ಲೋಕೋಪಯೋಗಿ ಅಧಿಕಾರಿಗಳು ಕಳೆದ 7 ತಿಂಗಳಿಂದ ಈ ಕಡೆ ಸುಳಿದೇ ಇಲ್ವಂತೆ. ಪ್ರತಿನಿತ್ಯ ಸಾವಿರಾರು ಜನ ಸಂಚರಿಸುವ ನರಸಾಪುರ ಮುಖ್ಯ ರಸ್ತೆಯಲ್ಲಿ ಜಲ್ಲಿ ಹಾಕಿರುವ ಪರಿಣಾಮ ಧೂಳಿನಿಂದ ಗ್ರಾಮಸ್ಥರು, ವಾಹನ ಸವಾರರು ಹಾಗೂ ಎರಡೂ ಬದಿಯ ಮಳಿಗೆಯ ಮಾಲೀಕರು ಹೈರಾಣಾಗಿದ್ದಾರೆ. ಆದಷ್ಟು ಬೇಗ ರಸ್ತೆ ಕಾಮಗಾರಿ ಮುಗಿಸುವಂತೆ ಒತ್ತಾಯಿಸಿದ್ದಾರೆ. ಈ ತರ ರಸ್ತೆ ಕಾಮಗಾರಿಕೆ ಪೂರ್ತಿ ಕೆಲಸ ಮಾಡಕ್ ಆಗಿಲ್ಲ ಅಂತಂದ್ರೆ ಏನಕ್ಕೆ ಮಾಡ್ಬೇಕಾಗಿತ್ತು ಅಲ್ವಾ? ಜನಗಳನ್ನ ಇವರು ಈ ತರ ಪ್ರಾಣಗಳು ತೆಗಿಯೋ ಬದಲು ಏನಾದ್ರೂ ಸ್ವಲ್ಪ ವಿಷ ಹಾಕಿ ಕೊಟ್ಬಿಡ್ಬೋದಲ್ವಾ? ರಾಜಕಾರಣಿಗಳು, MP ಗಳು, MLA ಗಳು ಅನ್ಸ್ಕೊಳ್ಳೋದಕ್ಕೋಸ್ಕರ ಈ ರಸ್ತೆನ ಈ ತರ ಅಧ್ವಾನ ಮಾಡಿ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಮಾಡಿದ್ದಾರೆ ಗೊತ್ತಾ? ಆಗ್ತಾ ಇದಾರೆ, ಬರೀ ಧೂಳೆ, ಅದು ನೆಟ್ಟಕ್ಕಂತೂ ಮಾಡ್ತಾನೆ ಇಲ್ಲ. ಒಟ್ನಲ್ಲಿ ಗಂಡ ಹೆಂಡತಿಯರ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಂತು ವಾಹನ ಸವಾರರು, ಸ್ಥಳೀಯರು ನರಕ ಅನುಭವಿಸುವಂತಾಗಿದೆ. ರಘುರಾಜ್, ನ್ಯೂಸ್ 18, ಕೋಲಾರ.